Hello everyone, welcome to Sanmargaha classes. Let us see question number 30 of chapter Reproduction in Animals. Write the differences between internal and external fertilization. Okay, what is fertilization? Fertilization is nothing but fusion of female and male gametes. It is called fertilization. ಹಾಗಿದ್ರೆ internal ಮತ್ತೆ external. ಇಂಟರ್ನಲಿ ಫರ್ಟಿಲೈಸೇಷನ್ ಆಗೋದನ್ನ ಇಂಟರ್ನಲ್ ಫರ್ಟಿಲೈಸೇಷನ್ ಫರ್ಟಿಲೈಸೇಷನ್ ಹೊರಗಾಗೋದನ್ನ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ ಅಲ್ವಾ. ಡಿಫರೆನ್ಸ್ ಯಾವ ತರ ಬರುತ್ತೆ? ಇಂಟರ್ನಲ್ ಫರ್ಟಿಲೈಸೇಷನ್ ಟೇಕ್ ಪ್ಲೇಸ್ ಇನ್ಸೈಡ್ ದ ಫೀಮೇಲ್ ಬಾಡಿ ಒಳಗಡೆ ಫರ್ಟಿಲೈಸೇಷನ್ ಆದ್ರೆ ಅದನ್ನ ಏನಂತ ಕರಿತೀವಿ? ಇಂಟರ್ನಲ್ ಫರ್ಟಿಲೈಸೇಷನ್. ವಾಟ್ ಅಬೌಟ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್? Fertilization take place outside the female body ಹೊರಗಡೆ ಫರ್ಟಿಲೈಸೇಷನ್ ಆದ್ರೆ ಅಂದ್ರೆ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಆದ್ರೆ ಅದನ್ನ ನಾವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರೆದಿರ್ತೀವಿ. These two are the examples. See, example for internal fertilization. Humans and cow. In humans ಎಲ್ಲ ನೋಡೋದಾದ್ರೆ sperm is a male gamete and egg is female gamete. ನೋಡಿ ಇಲ್ಲಿ egg and sperm ಇಲ್ಲಿ ಫ್ಯೂಷನ್ ಆಗ್ತಾ ಇದೆ, ಫರ್ಟಿಲೈಸೇಷನ್ ಅಲ್ವಾ. ಹ್ಯೂಮನ್ ಬಾಡಿ ಒಳಗೆ ಫಿಮೇಲ್ ಬಾಡಿ ಒಳಗೆ ಆಗಿರುತ್ತೆ. ಕವ್ವಲ್ಲಿ ಕೂಡ ಅದೇ ತರ ಎಲಿಫೆಂಟ್ ಇರಬಹುದು, ಡಾಗ್ ಇರಬಹುದು, ಎಕ್ಸಾಂಪಲ್ಸ್ ಅನ್ನ ತಗೊಳ್ಳೋದಿದ್ರೆ. ಅಂಡ್ ಫಾರ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಇಲ್ಲಿ ಎಕ್ಸಾಂಪಲ್ ಸ್ಟಾರ್ ಫಿಶ್ ಅಂಡ್ ಫ್ರಾಗ್. ಇಲ್ಲಿ ಏನ್ ಮಾಡುತ್ತೆ? ಫಿಮೇಲ್ ಫ್ರಾಗ್ ಲೇಸ್ ಎಗ್, ಈ ತರ ಎಗ್ ಅನ್ನ ಹಾಕುತ್ತೆ. ಅಂಡ್ ಮೇಲ್ ಫ್ರಾಗ್ ಡೆಪಾಸಿಟ್ ಸ್ಪರ್ಮ್ ಆನ್ ದಟ್. ಇಲ್ಲಿ ಸ್ಪರ್ಮ್ ಅನ್ನ ಹಾಕುತ್ತೆ, ಆ ಸ್ಪರ್ಮ್ ಬಂದು ಇದ್ರ ಜೊತೆ ಫ್ಯೂಸ್ ಆಗುತ್ತೆ. ಈ ರೀತಿ ಇಲ್ಲಿ ನೋಡಿ, ಫಿಮೇಲ್ ಬಾಡಿ ಒಳಗಡೆ ಅಲ್ಲ, ನೀರ್ನೊಳಗಡೆ ಎಗ್ ಅನ್ನ ಹಾಕುತ್ತೆ, ಅದ್ರ ಮೇಲೆ ಸ್ಪರ್ಮ್ ಡೆಪಾಸಿಟ್ ಮಾಡಿದಾಗ ಅದು ಬಂದು ಫ್ಯೂಸ್ ಆಗಿ ಎಗ್ ಜೊತೆ ಫರ್ಟಿಲೈಸೇಷನ್ ಆಗುತ್ತೆ. ಇದನ್ನ ಏನಂತ ಕರಿತೀವಿ? ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಓಕೆ, ನೀವು ಡೆಫಿನೇಷನ್ ಅನ್ನ ಬರೀರಿ, ಈ ರೀತಿ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿರಿ. ಥ್ಯಾಂಕ್ ಯು.